ನನ್ನ ಹಸಿವನ್ನು ನೀಗಿಸು. ನಾನು ಬಳಲುತ್ತಿರುವ ಈ ತೀಕ್ಷ್ಣ ಉದರ ಶೂಲೆಯನ್ನು ನಿವಾರಿಸು ಮಾಧವ. ನನ್ನಲ್ಲಿ ಕೃಪೆ ಮಾಡು, ಕೃಪೆ ಮಾಡು. ತೇಜೋಮಯನಾದ ಬಂಗಾರದ ಹೊಳಪಿನ ಶರೀರದ ಈತ ಯಾರೆಂದು ಬಲ್ಲೆಯ ಅರ್ಜುನ? ಈತನೇ ಅಗ್ನಿದೇವ. ಏನು? ಈತ ಅಗ್ನಿದೇವನೇ? ನನಗೊಂದು ಅರ್ಥವಾಗುತ್ತಿಲ್ಲ ಮಾಧವ. ಈತ ಇಲ್ಲಿಗೆ ಬಂದು ನಿನ್ನನ್ನು ಈ ರೀತಿ ಬೇಡಲು ಕಾರಣ? ಹಿಂದೆ ಶ್ವೇತಕಿ ಎಂಬ ಮಹಾರಾಜ ಪುಣ್ಯ ಪ್ರಾಪ್ತಿಗಾಗಿ ನಿರಂತರವಾಗಿ ಯಾಗ ಯಜ್ಞಗಳನ್ನು ನಡೆಸುತ್ತಿದ್ದನು. ಇದರಲ್ಲಿ ನೀಡಿದ ಅತಿಯಾದ ಹವಿಸ್ಸಿನ ಸೇವನೆಯಿಂದ ನಾನು ಶಕ್ತಿಹೀನನಾದೆ. ನನ್ನ ಶಕ್ತಿಯನ್ನು ಮರಳಿ ಪಡೆಯಲು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದೆ. ನನ್ನ ಘೋರ ತಪಸ್ಸಿನಿಂದ ಸಂಪ್ರೀತನಾದ ಬ್ರಹ್ಮದೇವನು ಚಿಂತಿಸಬೇಡ ಅಗ್ನಿ. ಮುಂದೆ ನರನಾರಾಯಣರು ಶ್ರೀಕೃಷ್ಣ ಅರ್ಜುನನ ಅವತಾರಗಳಿಗೆ ಬರುತ್ತಾರೆ. ಆಗ ನೀನು ಅವನನ್ನು ಭೇಟಿ ಮಾಡು. ನೀನು ಕಳೆದುಕೊಂಡ ಶಕ್ತಿಯನ್ನು ಮತ್ತೆ ನೀನು ಹಿಂಪಡೆಯುವೆ ಎಂದು ವರವನ್ನು ನೀಡಿದನು. ಹಾಗಾಗಿ ನಾನಿಲ್ಲಿ ಬಂದಿದ್ದೇನೆ. ಅಗ್ನಿ, ದೇಹಿ ಎಂದು ಬಂದವರನ್ನು ನಾನು ಎಂದೂ ಹಿಂದಿರುಗಿಸಿ ಕಳುಹಿಸಿಲ್ಲ. ನಿನ್ನ ಉದರಶೂಲೆಯ ಶಮನಕ್ಕೆ ಇಲ್ಲಿರುವ ವನಸ್ಪತಿ ಗಿಡಮೂಲಿಕೆಗಳನ್ನು ತಕ್ಷಣವೇ ಸೇವಿಸು. ಎಲ್ಲ ನಿವಾರಣೆಯಾಗುವುದು. ಈಗಲೇ ಈ ಖಾಂಡವ ವನವನ್ನು ದಹಿಸು. ಪ್ರಭು, ಪ್ರಭು, ನಿಮಗೆ ತಿಳಿಯದಿರುವುದು ಯಾವುದಿದೆ?